ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಗುರುವಾರ ಬೆಳಗ್ಗೆ ಏನು ಫ್ರೆಂಡ್ಸ್, ನಾವು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ವಲ್ಲ ಫ್ರೆಂಡ್ಸ್. ಹೋಗಿ ಬಂದಾಗ ಫೋಟೋ ಹಾಗೆ ರಾಯರದೊಂದು ಮೂರ್ತಿ ತೊಗೊಂಬಂದಿದ್ದೆ. ನಾನು ಫೋಟೋ ತೊಗೊಂಬಂದಿದ್ರೆ ಹಾಗೆ ಪೂಜೆ ಮಾಡೋಣ ಅಂದ್ಕೊಂಡೆ. ಮೂರ್ತಿ ಏನಾದರೂ ತೊಗೊಂಬಂದರೆ ನಾವು ಅಭಿಷೇಕ ಮಾಡಿ ಪೂಜೆ ಮಾಡ್ತೀವಿ ಫ್ರೆಂಡ್ಸ್. ನಾವು ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನಾವು ಮಾತ್ರ ನಮ್ಮ ಕಡೆ ಗುಲ್ಬರ್ಗ ಉತ್ತರ ಕರ್ನಾಟಕ ಸೈಡಿನ ಒಂದು ಮೂರ್ತಿ ಆಗಲಿ ವಿಗ್ರಹ ಏನೇ ತೊಗೊಂಬಂದ್ರೂ ಅದಕ್ಕೆ ಹಸು ಗಂಜಲ, ಆಮೇಲೆ ತುಪ್ಪ, ಜೇನುತುಪ್ಪ, ಹಾಲು, ಮೊಸರು ಎಲ್ಲ ಹಾಕಿ ಅಭಿಷೇಕ ಮಾಡ್ತೀವಿ ಫ್ರೆಂಡ್ಸ್. ಅಭಿಷೇಕ ಮಾಡಿ ನಾವು ಪೂಜೆ ಮಾಡೋಕ್ಕೆ ಮಾಡ್ತೀವಿ. ಹಾಗೆ ಶುಕ್ರವಾರ ಇರೋದ್ರಿಂದ ಮಾರನೇ ದಿನ ಎಲ್ಲ ಒಂದೇ ದಿನ ಪೂಜೆ ಮಾಡೋಣ ಅಂತ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದೆ ಫ್ರೆಂಡ್ಸ್. ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆ ಒಂದು ಕಡೆ ರೆಡಿ ಮಾಡಿಕೊಂಡು ಹಾಗೆ ರಾಯರಿಗೆ ಅಭಿಷೇಕ ಮಾಡೋಣ ಅಂತ ಮುಂದೆ ರೆಡಿ ಮಾಡಿಕೊಂಡೆ. ಎದುರುಗಡೆ ಮನೆ ಅಜ್ಜಿ ಇದ್ದಾರೆ, ಆಂಟಿ ಏನಾದರೂ ಕರೆದೇ ಬರ್ತಾರೆ ನೋಡಿ. ನಾನೆಲ್ಲ ಒಂದು ಕಡೆಯಿಂದ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ಅಭಿಷೇಕ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡಿಕೊಂಡೆ. ಅಭಿಷೇಕದೆಲ್ಲ ನಾನು ತೋರಿಸ್ದೆ ಅನ್ಕೋತೀನಿ. ಎಲ್ಲ ತಟ್ಟೆಗೆ ಹಾಕಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್. ಎಲ್ಲ ಹಣ್ಣು, ಬಾಳೆಹಣ್ಣು ಎಲ್ಲ ಹಾಕಿ ಈ ಥರ ಮಾಡೋದ್ರಿಂದ ಒಂಥರ ಇದು ಫ್ರೆಂಡ್ಸ್. ಮೂರ್ತಿಗಳೇನೋ ತೊಗೊಂಬಂದರೆ ಈ ಥರ ನಾವು ಅಭಿಷೇಕ ಮಾಡಲೇಬೇಕು. ಅಭಿಷೇಕ ಮಾಡಿ ಪೂಜೆ ಮಾಡಿದ್ರೇ ಒಂದು ಮೂರ್ತಿಗೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಕಡೆ ಪೂಜೆ ಮಾಡಿ ಅಭಿಷೇಕ ಮಾಡಿ ತೆಂಗಿನಕಾಯಿ ಎಲ್ಲ ಒಡೆದು ತಗೊಂಡ್ರೆ ಒಂಥರ ಶಕ್ತಿ ಬರುತ್ತೆ. ಇನ್ನೊಂದು, ರಾಯರ ಹತ್ರ ಮೂರ್ತಿ ತೊಗೊಂಡು ಬಂದಮೇಲೆ ಪೂಜೆ ಎಲ್ಲ ಮಾಡಿದ್ಮೇಲೆ ನನಗೇನೋ ಒಂಥರ ಗೆಲುವು, ಉತ್ಸಾಹ, ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಒಂದು ಹೋಯ್ತು ಫ್ರೆಂಡ್ಸ್. ನಾನು ತೊಗೊಂಬಂದು ಪೂಜೆ ಮಾಡಿದ್ಮೇಲೆ ನಾನು ರಾಯರ ಹತ್ರ ಒಂದು ಕೇಳ್ಕೊಂಡಿದ್ದೆ ಮನೆಗೆ ತೊಗೊಂಬರುವಾಗಲೇ. ಅದು ಕೂಡ ಒಂದು ನೆರವೇರಿತು. ನಾನು ಇವಾಗ ಹೇಳ್ತೀನಿ. ನಾನು ಮುಂದೆ ಅದಕ್ಕೊಂದು ಟೈಮ್ ಬಂದಾಗ ನಾನು ನಿಮಗೆ ಹೇಳ್ತೀನಿ. ರಾಯರು ಮನೆಗೆ ಬರ್ತಾ ಇದ್ದಂಗೆ ಎಲ್ಲ ಆಗ್ತಾಯಿರೋದು ಒಳ್ಳೆಯದೇ ಆಗ್ತಾಯಿದೆ. ಹಾಯ್ ಫ್ರೆಂಡ್ಸ್, ಹಾಗೆಲ್ಲ ಮಾಡ್ತಾಯಿದ್ವಿ ಪೂಜೆ. ಅರಿಶಿನ ಕುಂಕುಮ ಎಲ್ಲ ಹಾಕಿ ನಾನು ಯಾರಿಗೂ ಕರಿಬೇಕಂತ ಯಾರಿಗೂ ಕರಿಯೋಕ್ಕೆ ಹೋಗಲಿಲ್ಲ. ರಾಯರು ಅವ್ರವ್ರಿಗೆ ಎಲ್ಲರಿಗೂ ಕರೆಸ್ಕೊಂಡ್ರು. ನಾನು ಅಜ್ಜಿಗೂ ಅಭಿಷೇಕ ಮಾಡ್ತೀನಿ ಅಂತ ನಾನು ಕರೀಲೇ ಇಲ್ಲ. ಪೂಜೆ ಮಾಡುವಾಗ ಅವರು ಸಡನ್ನಾಗಿ ಬಂದರು. ನಾನು ಈ ಪೂಜೆ ಮಾಡುವಾಗ ಯಾರು ಕರೆದಿಲ್ಲ ಅಂದ್ರೂ ಹಾಗೆ ನನ್ನ ಫ್ರೆಂಡ್ ಒಬ್ಬಳು ಇದ್ದರು, ಕ್ಲೋಸ್ ಫ್ರೆಂಡು. ಅವಳು ಕೂಡ ಹಾಗೆ ನಾನು ಕರೆದೇ ಇಲ್ಲ ಅವಳಿಗೆ. ನನಗೇನೋ ನಿಮ್ಮ ಮನೆಗೆ ಬರಬೇಕು ಅನ್ನಿಸ್ತು ಅಂತ ಇವತ್ತು ಹೇಳಿ ಅವಳು ಬಂದಳು ಫ್ರೆಂಡ್ಸ್ ನಮ್ಮ ಮನೆಗೆ. ಏನೋ ಒಂಥರ ರಾಯರ ಪೂಜೆ ನಾನು ಮಾಡ್ತಾಯಿದ್ದಾಗೆಲ್ಲ ಎಲ್ಲ ಬಂದು ನಾನು ಅಭಿಷೇಕ ಮಾಡಿದ್ದನ್ನೆಲ್ಲ ಅಭಿಷೇಕ ತಗೊಂಡು ಪ್ರಸಾದ ಕುಡ್ಕೊಂಡು ಹೋದರು. ಇನ್ನೊಂದು ಬರುತ್ತೆ ಕಷ್ಟ, ಎಲ್ಲರಿಗೂ ಬರುತ್ತೆ. ಕಷ್ಟ ಬರಲ್ಲ ಅನ್ನೋಂಗಿಲ್ಲ, ಕಷ್ಟ ಬರುತ್ತೆ. ಕಷ್ಟ ಬಂದ್ರೇ ಎಷ್ಟು ನಮಗೆ ಪೆಟ್ಟು ಬೀಳುತ್ತೋ, ಉಳಿ ಪೆಟ್ಟು ಕಲ್ಲನ್ನು ಶಿಲೆ ಆಗದೇ ನೋಡೋಕ್ಕಾಗಲ್ಲ.
ಅದು ಯಾವ್ದು ಕಲ್ಲು ನೋವು ಅಂತ ಅಂದ್ಕೊಳ್ತೀವೋ ಅದು ಶಿಲೆ ಆಗೋಕ್ಕೆ ಆಗೋದೇ ಇಲ್ಲ. ಹಾಗೆ ನಾವು ಮನುಷ್ಯರಿಗೆ ಎಷ್ಟು ಪೆಟ್ಟು ನೋವು ತಿಂದು ಮುಂದೆ ಬರ್ತೀವೋ ಅದು ಆವಾಗಲೇ ನಾವು ಒಂದು ಶಿಲೆಯಾಗಿ ನಿಂತ್ಕೊಳ್ಳೋದು. ಅದನ್ನೆಲ್ಲ ನಾವು ರಾಯರ ಪಾದಕ್ಕೆ ಹಾಕೊಳ್ಳೋಣ. ನಮಗೇನೇ ಕಷ್ಟ, ಸೋಲು, ಗೆಲುವು, ನಲಿವು ಏನೇ ಬಂದ್ರೂ ಆಮೇಲೆ ನಾವು ಇನ್ನೊಂದು ಒಳ್ಳೆಯ ದಾರಿಗೆ ಹೋಗೋಣ. ಒಳ್ಳೆಯ ದಾರಿಲೇ ನಾವು ಸಾಗ್ತಾ ಇರೋಣ. ನಮ್ಗೆ ಯಾರೇ ಏನೇ ಅಂದರು, ಏನೇ ಆಡಿದ್ರು, ನಾನು ಇದನ್ನು ಮಾತು ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳಬೇಕಂತ ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ಫೈನಲಿ ಪೂಜೆ ಮುಗೀತು ಫ್ರೆಂಡ್ಸ್. ಅದು ಇವತ್ತು ಒಂಥರ ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಈ ಥರ ಪೂಜೆ ಮಾಡ್ತೀನಿ, ಹಿಂಗೆ ನಾನು ಇದು ಮೂರ್ತಿ ತೊಗೊಂಬರ್ತೀನಿ ಮಂತ್ರಾಲಯದಿಂದ, ಈ ಥರ ನಾನು ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತೊಗೊಂಬಂದು ನಾನು ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿದೆ ಫ್ರೆಂಡ್ಸ್. ಇನ್ನು ತೆಂಗಿನಕಾಯಿ ಹೊಡೆದಿಲ್ಲ, ಮಂಗಳಾರತಿ ಮಾಡೋಣ ಅಂತ ತುಪ್ಪದ ದೀಪ ಹಚ್ಚಿದೆ. ಇನ್ನು ನನಗೆ ಅಷ್ಟು ಹುಷಾರಿಲ್ಲ. ನಾನು ಹೋಗಿ ಬಂದಮೇಲೆ ಏನೋ ನೀರು ಚೇಂಜಾಗಿ, ವೆದರ್ ಎಲ್ಲ ಚೇಂಜಾಗಿ ನನಗೆ ಸೆಂಟ್ರಲ್ ಒಂದು 2 ಡೇಸ್ ಹುಷಾರಿಲ್ಲ ಫ್ರೆಂಡ್ಸ್. ಕೋಲ್ಡು, ಜ್ವರ ಎಲ್ಲ ಆಗಿತ್ತು. ವೈರಲ್ ಫೀವರ್ ಅಂತ ಹೇಳಿದ್ರು ಡಾಕ್ಟ್ರು. ಎಲ್ಲ ಸರಿ. ಗುರುವಾರ ಬೆಳಿಗ್ಗೆ ನಾನು ಎಷ್ಟು ಕವರ್ ಆದೆ ನನಗೆ ಅಂದ್ಕೊಂಡಿರಲಿಲ್ಲ. ನಾನು ಅಷ್ಟು ಬೇಗ ಕವರ್ ಆಗ್ತೀನಿ, 1 ಡೇನಲ್ಲಿ ಕವರ್ ಆಗ್ತೀನಿ ಅಂತ. ಗುರುವಾರ ಬೆಳಿಗ್ಗೆ ಅಷ್ಟು ಶಕ್ತಿ ಬಂದಿತ್ತು ನನಗೆ. ಎದ್ದು ನಾನು ಪೂಜೆ ಮಾಡೋಷ್ಟು ರೆಡಿ, ನಾನು ಎದ್ದೇಳ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಅಷ್ಟು ಹುಷಾರಿರಲಿಲ್ಲ ನನಗೆ. ಎದ್ದು ನಾನು ಪೂಜೆ ಎಲ್ಲ ಮಾಡೋಂಗಾದೆ. ಪೂಜೆ ಮಾಡಿದೆ. ರಾಯರಿಗೆ ನಾನು ಇರೋದೆಲ್ಲ ಹೇಳ್ಕೊಂಡು ನನಗೆ ಶಕ್ತಿ ಕೊಡು ಅಂತ ಹೇಳಿ ಪೂಜೆ ಮಾಡಿದಷ್ಟೇ. ನಾನು ಮಂಗಳಾರತಿ ಮಾಡ್ತಾಯಿದ್ದೀವಿ ರಾಯರಿಗೆ. ಮಂಗಳಾರತಿ ಎಲ್ಲ ಮಾಡಿ ಅಜ್ಜಿನೂ ಜೊತೆಗಿದ್ರು. ಪೂಜೆ ಸ್ಟಾರ್ಟಿಂಗ್ ಬಂದು ಕುತ್ಕೊಂಡಾಗಿಂದ ಪೂಜೆ ಮುಗಿಯೋವರೆಗೂ ಜೊತೆಗೇ ಇದ್ದರು ಅಜ್ಜಿ. ರಾಯರು ಯಾರ್ಯಾರು ಕರ್ಸ್ಕೋಬೇಕು ಎಲ್ಲರೂ ಕರ್ಸ್ಕೊಂಡ್ರು, ಪೂಜೆ ಮಾಡಿಸ್ಕೊಂಡ್ರು. ಪೂಜೆ ಮಾಡ್ತಾಯಿದ್ದೀವಿ. ಹಾಡು ಹಾಕಿದ್ದೆ, ನಾನು ಅದು ಹಾಡು ಕೇಳ್ಸೋಕ್ಕಾಗಲಿಲ್ಲ. ಪೂಜೆ ಮಾಡಿರಿ. ರಾಯರನ್ನ ಗುರುವಾರ ನೆನೆಸ್ಕೊಳ್ರಿ ಮನಸ್ಸಲ್ಲಿ. ನಿಮ್ಮ ಮನೇಲಿ ಫೋಟೋ ಇಲ್ಲ, ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ, ಮನಸ್ಸಲ್ಲೇ, ನಮ್ಮ ಮನಸ್ಸಲ್ಲೇ ರಾಯರು ಇರ್ತಾರೆ. ರಾಯರು ನೆನೆಸ್ಕೊಂಡು ಮುಂದೆ ಒಂದು ಹೆಜ್ಜೆ ಹಾಕಿರಿ, ಆಗುತ್ತೆ. ತೆಂಗಿನಕಾಯಿ ಎಲ್ಲ ಹೊಡೆದೆ ಫ್ರೆಂಡ್ಸ್. ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿ, ಇನ್ನು ತೆಂಗಿನಕಾಯಿ ಹಿಡ್ದು ಪೂಜೆ ಮಾಡಿ ಆಮೇಲೆ ಮತ್ತು ಇನ್ನೊಂದೇನು ಫ್ರೆಂಡ್ಸ್ ಅಂದರೆ, ಇವಾಗ ರಾಯರದ್ದು 9 ವಾರ ಆರಾಧನೆ ಮಾಡ್ತೀನಿ ಅಂತ ಹೇಳ್ತಾರೆ. 9 ದಿನವೂ ಆರಾಧನೆ ಮಾಡಬೇಕಂದ್ರೆ ನಾವು ಇದಕ್ಕೆ ದೇವಸ್ಥಾನಕ್ಕೆ 9 ದಿನವೂ ರಾಯರ ಮಠಕ್ಕೆ ಹೋಗಬೇಕು, ಅದೆಲ್ಲ ಪೂಜೆ ಮಾಡಬೇಕು. ತೆಂಗಿನಕಾಯಿ ಒಂದೇ ಏಟಿಗೆ ತೆಂಗಿನಕಾಯಿ ಒಡೆದೋಯ್ತು. ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿಕೊಂಡು, ಹಾಗೆ ಮತ್ತು ರಾಯರಿಗೆ ಕೆಂಪು ನೀರ್ದು ಇಳೆ ತೆಗಿಬೇಕು, ದೃಷ್ಟಿ ತೆಗಿಯೋಣ ಅಂತ ಹೇಳಿದ್ರು ಅಜ್ಜಿ. ಹಾಗೆ ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ನಾನು ಪೂಜೆ ಮಾಡಿಸ್ಕೊಂಡೆ ಫ್ರೆಂಡ್. ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಮಂತ್ರಾಲಯ ಟ್ರಿಪ್ ಹೇಗಿತ್ತು ಅಂತ ಹೇಳಿ. ಬಾಯ್ ಫ್ರೆಂಡ್ಸ್.